ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರು ಯಾಕ್ರಿ ನಮ್ಮನ್ನ ನಮ್ಮ ಭಾವನನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ? ಅವಳು ಏನು ತಪ್ಪು ಮಾಡಿದಾಳೆ ಅಂತ ಈ ಶಿಕ್ಷೆ ಅವಳಿಗೆ? ನಾವು ಮಾಡಿದ ಕರ್ಮನೋ ಅಥವಾ ಅವಳ ಹಣೆ ಬರೋನೋ ಒಂದು ಗೊತ್ತಿಲ್ಲ. ಆದರೂ ಹೆತ್ತೋರ್ ಮುಂದೆ ಮಕ್ಕಳಿಗೆ ಇಷ್ಟೊಂದು ಕಷ್ಟ ಕೊಡಬಾರ್ದ್ರಿ ಆ ದೇವರು. ಅಲ್ಲಿ ಏನು ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ. ವೀಣಾ ಹೇಳಿದಿಷ್ಟೇ, ನಮ್ಮ ಬಗ್ಗೆ ಬೀಗರು ಕೀಳಾಗಿ ಮಾತಾಡಿದ್ರಂತೆ, ಅದಕ್ಕೆ ಇವನು ಕೋಪ ಮಾಡ್ಕೊಂಡು ಮಾತಾಡಿದ್ರಂತೆ. ಸಂತುಗೆ ಭಾವನನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಪಂಚಾಯತಿನಲ್ಲಿ ಅವಳು ಪರವಾಗಿ ನಿಂತು ಮಾತಾಡಿ ಜಗಳ ಮಾಡಿ ಅಲ್ಲಿಂದ ಅವ್ರ ಮನೆ ಕರ್ಕೊಂಡು ಹೋಗುವಷ್ಟು ಪ್ರೀತಿ ಯಾವಾಗ ಬೆಳೀತಿ ಇವನಿಗೆ? ಇಲ್ಲೇನೋ ಗೊಂದಲ ನಡೆದಿದೆ ಲಕ್ಷ್ಮಿ. ಅದು ಏನು ನಡೀತು, ಅಲ್ಲಿ ಏನಾಯ್ತು ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದಾಗತ್ತೆ ರೀ, ಆದರೆ ಈಗ ನಮ್ಮ ಭಾವನ ಜೀವನ ಹಾಳಾಗ್ತಿದೆಯಲ್ಲ, ಅದಕ್ಕೇನು ಮಾಡೋದು? ಪಂಚಾಯತಿಗೆ ನಾವೇ ಹೋಗ್ಬೇಕಿತ್ತು ಲಕ್ಷ್ಮಿ. ನಮ್ಮ ಭಾವನ ನೀವು ಬರಬೇಡಿ ಅಂತ ಅಷ್ಟು ಸಲ ಹೇಳಿದ್ನಲ್ಲ ಅಂತ ನಾನು ಹೋಗಲಿಲ್ಲ. ಈಗ ಇದು ನಮ್ಮ ಕೈ ಮೀರಿ ಏನೇನೋ ನಡೆದಿದೆ. ಸಂತು ತಾಳ್ಮೆಯಿಂದ ಇರಬೇಕಾಗಿತ್ತು ಲಕ್ಷ್ಮಿ. ಇವನು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಬೀಗರ ಮೇಲೆ ಕೈ ಮಾಡಿದ್ರೆ ಅವ್ರ ಕಡೆ ಸುಮ್ಮನೆ ಬಿಡ್ತಾರ? ಇವನಿಂದ ನಾವು ಇನ್ನೂ ಏನೇನು ನೋಡ್ಬೇಕೋ ಗೊತ್ತಿಲ್ಲ. ಸಂತು ಹೀಗೆ ಮಾಡ್ದ ಅಂತ ತಂದೆ ತಾಯಿಯಾಗಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನ್ರಿ? ಏನಾದರೂ ಮಾಡಿ ಸಿದ್ಧನ ಭಾವನನ ಒಂದು ಮಾಡ್ಬೇಕ್ರಿ. ಅಮ್ಮ ಹೌದು ಅತ್ತೆ, ವೆಂಕಿ ಹೇಳ್ತಾ ಇರೋದು ಸತ್ಯ. ಭಾವನ ಅಕ್ಕ ಸಿದ್ದು ಅಣ್ಣ ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಪ್ರೀತಿ ಇಷ್ಟು ಗಟ್ಟಿಯಾಗಿರುವಾಗ ಬೇರೆ ಯಾರಿಂದನೂ ಅವ್ರ ಸಂಬಂಧನ ಸಡ್ಲಗೊಳ್ಸೋಕ್ಕಾಗಕ್ಕಿಲ್ಲ. ಯೋಚನೆ ಮಾಡಬೇಡಿ. ಏನೋಮ್ಮ, ನಿಮ್ಮಿಬ್ಬರು ಬಾಯ ಹರಕೆಯಾಗಿ ಅವ್ರ ಸಂಸಾರ ಸರಿ ಹೋದರೆ ಸಾಕು, ಅಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಏನೋ ಒಂದು ದಾರಿ ಹುಡ್ಕೋಣ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ.